ಗೋಲೋಕದಿಂದ ಧರೆಗಿಳಿದು ಬಂದ ಹರಿಹರನ ಕಂದ ಬಾರೋ ಈ ಜಗದ ಸೃಷ್ಟಿ ನಿನ್ನ ಬಂದು. ಶಬರಿಮಲೆಯಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ ಸಂಜೆಯಿಂದ ರಾತ್ರಿ ನಡೆಯುವಂತಹ ಎಲ್ಲ ಪೂಜೆಯಲ್ಲಿ ಭಾಗಿಯಾಗಿ ಎಲ್ಲ ಪೂಜೆಯನ್ನು ಕಣ್ತುಂಬಿಸಿಕೊಳ್ಳಬೇಕೆಂಬ ಆಸೆ ಕೆಲವು ಅಯ್ಯಪ್ಪ ಭಕ್ತರ ಮನದಲ್ಲಿ ಮಾತ್ರ ಇರುತ್ತೆ. ಆ ಕೆಲವು ಅಯ್ಯಪ್ಪ ಭಕ್ತರಲ್ಲಿ ನೀವು ಒಬ್ಬರಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಾಮಿ ಶರಣಂ, ಸ್ವಾಮಿಗೆ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಗೆ ಶರಣಮಯ್ಯಪ್ಪ. ಸ್ವಾಮಿಗಳೇ, ನನಗೂ ಕೂಡ ಆಸೆ ಇದೆ ಸ್ವಾಮಿ. ಬೆಳಗ್ಗೆಯಿಂದ ಮಧ್ಯಾಹ್ನ ಸಂಜೆಯಿಂದ ರಾತ್ರಿ ಭಗವಂತನ ಎಲ್ಲ ಪೂಜೆನೂ ಕಣ್ತುಂಬಿಕೊಳ್ಬೇಕು ಅಂತೇಳಿ ಆಸೆ. ಆದರೆ ನಾವು ಗುರುಸ್ವಾಮಿ ಹೇಳಿದ್ರಂಥ ಮಾತು ಮರೆಯೋಕ್ಕಾಗಲ್ಲ ಸ್ವಾಮಿ. ಯಾಕಂದರೆ ಹಿರುಮುಡಿ ಹೊತ್ಕೊಂಡು ಬಂದಿರೋ ಭಕ್ತರಿಗೆ, ಅಂದರೆ ಹಿರುಮುಡಿ ಹೊತ್ಕೊಂಡು ಬರ್ತಾರಲ್ಲ ಆ ಭಕ್ತರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕಂತೆ. ಸೊ ನಾವೇನು ಇರುಮುಡಿ ಹೊತ್ಕೊಂಡು ದರ್ಶನ ಮಾಡ್ತೀವೋ ಆ ಒಂದು ದರ್ಶನ ಸಾಕಪ್ಪ ಅಂತ ಹೇಳ್ತಾರೆ. ಯಾಕಂದರೆ ನಾವು ಅಯ್ಯಪ್ಪನ ನೋಡೋಕ್ಕಲ್ಲ ಸ್ವಾಮಿ, ಅಯ್ಯಪ್ಪ ನಮ್ಮನ್ನು ನೋಡಿದ್ರೆ ಸಾಕು ಸ್ವಾಮಿ ಅಂತ ಹೇಳ್ತಾರೆ ಸ್ವಾಮಿ ಗುರುಗಳು. ಸೊ ಅದನ್ನು ನಾವು ಮರೆಯೋದಕ್ಕೆ ಆಗೋದಿಲ್ಲ ಸ್ವಾಮಿ. ನೋಡೋಣ ಸ್ವಾಮಿ, ಮುಂದಕ್ಕೆ ಭಗವಂತನಾದರೂ ವ್ಯವಸ್ಥೆ ಮಾಡಿಕೊಡ್ತಾರೆ ಅನಿಸುತ್ತೆ. ಯಾಕಂದರೆ ಈಗ ತಿಂಗಳ ಪೂಜೆಯಲ್ಲಿ ಕೂಡ ಭಕ್ತರುಗಳು ಹೆಚ್ಚಾಗಿ ಬರ್ತಾರೆ ಸ್ವಾಮಿ, ಇರುಮುಡಿ ಹೊತ್ಕೊಂಡು ಬರ್ತಾರೆ. ಸೊ ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಸೊ ಇರುಮುಡಿ ಹೊತ್ಕೊಂಡು ಬಂದಿರೋ ಭಕ್ತರಿಗೆ ಇರುಮುಡಿ ಇಲ್ಲದೆ ಇರೋರು ಅವಕಾಶ ಮಾಡಿಕೊಡಲೇಬೇಕು ಸ್ವಾಮಿ. ಯಾಕಂದರೆ ನಮ್ಮದು ಆಲ್ರೆಡಿ ದರ್ಶನ ಆಗಿರುತ್ತೆ. ಇರುಮುಡಿ ಹೊತ್ಕೊಂಡು ಹೋಗಿ ಭಗವಂತನ ದರ್ಶನ ಮಾಡಿರ್ತೀವಿ. ಸೊ ಇರುಮುಡಿ ಅದಾದಮೇಲೆ ಇರುಮುಡಿ ಹೊತ್ಕೊಂಡು ಬರೋ ಭಕ್ತರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಯ್ಯಪ್ಪ. ಸೊ ಅವ್ರನ್ನ ತಳ್ಳೋದು, ಅವ್ರನ್ನ ಏನು ಹೇಳೋದು, ದೂಡೋದು ಎಲ್ಲ ಮಾಡಬಾರ್ದು ಸ್ವಾಮಿ. ಸೊ ಅವರು ಇರುಮುಡಿ ಹೊತ್ಕೊಂಡು ಬಂದರೆ ನಾವು ದಾರಿ ಬಿಟ್ಬಿಡ್ಬೇಕು ಅವ್ರಿಗೆ. ಸೊ ಇದನ್ನು ಎಲ್ಲ ಅಯ್ಯಪ್ಪ ಭಕ್ತರು ಪಾಲನೆ ಮಾಡಬೇಕು ಅನ್ನೋದೇ ನನ್ನ ಪ್ರಾರ್ಥನೆ ಸ್ವಾಮಿ. ಯಾಕಂದರೆ ನಾವೆಲ್ಲ ಅನುಭವಿಸಿರ್ತೀವಿ ಸ್ವಾಮಿ. ಇರುಮುಡಿ ಹೊತ್ಕೊಂಡು ಹೋಗ್ತಾ ಇರುವಾಗ ಯಾರಾದರೂ ನಮ್ಮನ್ನು ಟಚ್ ಮಾಡಿದ್ರೆ ನಮಗೆ ಎಷ್ಟು ಕೋಪ ಬರುತ್ತೆ ಅಂಥೇಳಿ ನಾವೆಲ್ಲ ಅನುಭವಿಸಿರ್ತೀವಿ. ಸೊ ಅದು ನಮ್ಗೆ ಗೊತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ವಾಮಿಗಳೇ, ಇನ್ಮೇಲೆ ಆದರೂ ನಾವು ಇರುಮುಡಿ ದರ್ಶನ ಆದಮೇಲೆ ಸೊ ನಮ್ಮ ಇರುಮುಡಿ ಹೊತ್ಕೊಂಡ್ಬರೋ ಭಕ್ತರಿಗೆ ನಾವು ಅವಕಾಶ ಮಾಡಿಕೊಡೋಣ, ದಾರಿ ಮಾಡಿಕೊಡೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ಇದನ್ನು ಕೂಡ ಭಗವಂತ ಮೆಚ್ತಾನೆ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿಗಳೇ, 2024-25 ಮಂಡಲ ಮಕರ ಕಾಲದಲ್ಲಿ ಪ್ರತಿದಿನ ಶಬರಿಮಲೆ ಸನ್ನಿಧಾನದಲ್ಲಿ ಏನೆಲ್ಲ ಪೂಜೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೋಡ್ಕೊಂಬರೋಣ ಸ್ವಾಮಿ. ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಅದೇ ರೀತಿ ಸಬ್ಸ್ಕ್ರೈಬ್ ಆಗದೆ ನೀವು ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಪ್ರತಿದಿನ ಬೆಳಗ್ಗೆ 2:55 ದೇವಸ್ಥಾನ ಬಾಗಿಲನ್ನು ತೆರೀತಾರೆ ಸ್ವಾಮಿ. ಸೊ ನಮ್ಮ ಕ್ಯಾಲೆಂಡರಲ್ಲಿ 3 ಗಂಟೆ ಕೊಟ್ಟಿದ್ದಾರೆ. ಸೊ ಅದನ್ನೇ ಫಾಲೋ ಮಾಡೋಣ. ಸೊ 3 ಗಂಟೆಗೆ ದೇವಸ್ಥಾನ ಬಾಗಿಲನ್ನು ತೆರೆದ್ರೆ ಸೊ ನಿರ್ಮಾಲ್ಯ ದರ್ಶನ ಇರುತ್ತೆ. ರಾತ್ರಿ ಏನು ಭಗವಂತನಿಗೆ ಬಾಗಿಲು ಮುಚ್ಚೋಗಿರ್ತಾರೆ, ಗರ್ಭಗುಡಿ ಮುಚ್ಚೋಗಿರ್ತಾರಲ್ವಾ. ಸೊ ಭಗವಂತನ ಹೇಗೆ ಅಲಂಕಾರ ಮಾಡಿಟ್ಟು ಹೋಗಿರ್ತಾರೋ ಸೊ ಅದೇ ದರ್ಶನವನ್ನ ಮಾರನೇ ದಿನ ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ನಿರ್ಮಾಲ್ಯ ದರ್ಶನ ನಾವು ಕಾಣಬಹುದು ಅಯ್ಯಪ್ಪ. ಸ್ವಾಮಿ ಶರಣಂ. ಅದೇ ರೀತಿ 3:30ಕ್ಕೆ ಗಣಪತಿ ಹೋಮ ಸ್ವಾಮಿ. ಗಣಪತಿ ಹೋಮ ನಡೆಯುತ್ತೆ ಸ್ವಾಮಿ. ನಮ್ಮ ಸನ್ನಿಧಾನ ಗರ್ಭಗುಡಿ ಮುಂಭಾಗದಲ್ಲೇ ಗಣಪತಿ ಹೋಮ ಮಾಡ್ತಾರೆ. ಇದು ನಮ್ಮ ಕನ್ನಿ ಮೂಲ ಗಣಪತಿಗೆ ವಿಶೇಷವಾದಂಥ ಒಂದು ಪೂಜೆ ಆಗಿರುತ್ತೆ ಸ್ವಾಮಿ. ಸೊ ಇದರಲ್ಲಿ ನೀವು ಪೂಜೆಯಲ್ಲಿ ಭಾಗಿಯಾಗಬೇಕಂದ್ರೆ ಆನ್ಲೈನ್ ವೆಬ್ಸೈಟ್ ಮೂಲಕ ಈ ಪೂಜೆನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ 15 ದಿನಕ್ಕೆ ಮುಂಚೆ ಈ ಪೂಜೆಯ ಸ್ಲಾಟ್ಗಳನ್ನು ಬಿಡ್ತಾರೆ ಸ್ವಾಮಿ. ನೋಡಿ ನೀವು ಬುಕ್ ಮಾಡ್ಕೋಬೋದು. ಸೊ ಇದ್ರ ಲಿಂಕ್ ಬೇಕಾದರೆ ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ ಸ್ವಾಮಿ. ನೋಡ್ಕೊಳ್ಳಿ, ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅಯ್ಯಪ್ಪ. ಸೊ ಅದನ್ನು ನೋಡ್ಕೊಂಡು ನೀವು ಬುಕ್ ಮಾಡ್ಕೊಳ್ಳಿ ಸ್ವಾಮಿ. ಸ್ವಾಮಿ ಶರಣಂ. ಸೊ ಅದಾದಮೇಲೆ ನೈಯಾಭಿಷೇಕ, ಅಯ್ಯಪ್ಪನಿಗೆ ಪ್ರಿಯವಾದ ತುಪ್ಪಾಭಿಷೇಕ 3:30ರಿಂದ ಆರಂಭವಾಗುತ್ತೆ ಸ್ವಾಮಿ. ಸೊ ಇದನ್ನು ಗಮನವಿಟ್ಟು ಕೇಳಿ ಅಯ್ಯಪ್ಪ. ತುಂಬ ಜನ ಇದನ್ನು ಕೇಳೋದೇ ಇಲ್ಲ ನೀವು ಸ್ವಾಮಿಗಳೇ. ಸೊ ತುಪ್ಪಾಭಿಷೇಕ ಬಂದು 3:30ರಿಂದ 7 ಗಂಟೆವರೆಗೂ ತುಪ್ಪಾಭಿಷೇಕ ಇರುತ್ತೆ. ಸೊ ಇದು ಸೆಂಟ್ರಲ್ಲಿ ಯಾವುದೇ ಬ್ರೇಕ್ ಇರಲ್ಲ ಸ್ವಾಮಿ. ಸತತವಾಗಿ ಅಭಿಷೇಕ ನಡೀತಾ ಇರುತ್ತೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ 7 ಗಂಟೆಗೆ ನಿಲ್ಲಿಸ್ಬಿಡ್ತಾರೆ ಸ್ವಾಮಿ. ಸೊ ಉಷಾ ಪೂಜೆಗೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಉಷಾ ಪೂಜೆ ಅಂದರೆ ಬೆಳಗ್ಗೆ ಪೂಜೆ 7:30ಕ್ಕೆ ಸ್ವಾಮಿ. ಈ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ. ಸೊ ಅದಾದಮೇಲೆ ಮತ್ತೆ 8 ಗಂಟೆ 8:30ಗೆ ಅಭಿಷೇಕ ಮತ್ತೆ ಸ್ಟಾರ್ಟ್ ಆಗುತ್ತೆ ಸ್ವಾಮಿ. ಸೊ 11 ಗಂಟೆವರೆಗೂ ಅಭಿಷೇಕ ನಡೀತಾ ಇರುತ್ತೆ. ಒಂದು ದಿವಸ 10:30, 10:45ಗೆ ಕ್ಲೋಸ್ ಮಾಡಿಬಿಡ್ತಾರೆ ಸ್ವಾಮಿ. ಸೊ ಅಲ್ಲಿವರೆಗೂ ಕಾಯಬೇಡಿ ನೀವು. 10:30ಗೆ ಡೆಡ್ ಟೈಮ್ ಇಟ್ಕೊಳ್ಳಿ. 10:30ಗೆ ಕ್ಲೋಸಿಂಗ್ ಟೈಮ್ ಇಟ್ಕೊಳ್ಳಿ ಸ್ವಾಮಿ. ಸೊ 10:30 ಒಳಗೆ ಅಭಿಷೇಕನ ಮುಗಿಸ್ಕೊಂಡ್ಬಿಡಿ ಸ್ವಾಮಿ. ಅದನ್ನು ನಾನು ನಿಮಗೆ ಹೇಳ್ತೀನಿ ಸ್ವಾಮಿಗಳೇ. ಭಗವಂತನಿಗೆ ಪ್ರಿಯವಾದ ಇಷ್ಟವಾದ ತುಪ್ಪಾಭಿಷೇಕ ನೈಯಾಭಿಷೇಕಂ 3:30ರಿಂದ ಆರಂಭವಾಗಿ 7 ಗಂಟೆವರೆಗೂ ನಡೆಯುತ್ತೆ ಸ್ವಾಮಿ ಬೆಳಗ್ಗೆ. ಸೊ ಈ ಸಮಯವನ್ನು ದಯವಿಟ್ಟು ಭಕ್ತರು ಗಮನವಿಟ್ಟು ಕೇಳಬೇಕು ಸ್ವಾಮಿ. ಯಾಕಂದರೆ ಇಲ್ಲಿ ಬ್ರೇಕ್ ಇರುತ್ತೆ. ಅದರಿಂದ ನಾವೇನು ಮಾಡ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಬೆಳಗ್ಗೆ 3:30ಕ್ಕೆ ಸ್ಟಾರ್ಟ್ ಆದರೆ 7 ಗಂಟೆವರೆಗೂ ಸತತವಾಗಿ ಭಗವಂತನಿಗೆ ತುಪ್ಪಾಭಿಷೇಕ ನಡೀತಾ ಇರುತ್ತೆ.
ಸೊ ಈ ಮಧ್ಯದಲ್ಲಿ ಅಂದರೆ 6 ಗಂಟೆಗೆ ಮೇಲೆ ಅಷ್ಟಾಭಿಷೇಕ ಯಾರಾದರೂ ಬಂದರೆ ಅವ್ರಿಗೂ ಅಷ್ಟಾಭಿಷೇಕ ಮಾಡಿಸ್ತಾರೆ ಸ್ವಾಮಿ. ಸೊ ಅದಾದಮೇಲೆ 7 ಗಂಟೆಯಿಂದ ಉಷ ಪೂಜೆಗೆ ಎಲ್ಲ ಸಿದ್ಧತೆಗಳು ನಡೀತಾ ಇರುತ್ತೆ. 7:30ಕ್ಕೆ ಉಷ ಪೂಜೆ ಆಗುತ್ತೆ ಸ್ವಾಮಿ. ಉಷ ಪೂಜೆ ಅಂದರೆ ಬೆಳಗ್ಗೆ ಪೂಜೆ. ಸೊ ಇದಾದ ನಂತರ ಮತ್ತೆ ತುಪ್ಪಾಭಿಷೇಕ ಆರಂಭ ಆಗುತ್ತೆ ಸ್ವಾಮಿ. ಸೊ 8:30ರಿಂದ 8:15ಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾವು ಇಲ್ಲಿ ಟೈಮ್ ಟೇಬಲ್ ಪ್ರಕಾರ ಹೋಗೋಣ ಸ್ವಾಮಿ. ಸೊ 8:30ರಿಂದ 11 ಗಂಟೆವರೆಗೂ ತುಪ್ಪಾಭಿಷೇಕ ನಡೀತಾ ಇರುತ್ತೆ. ಸೊ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ ಸ್ವಾಮಿಗಳೇ, ಸೊ ನಾವು 11 ಗಂಟೆಗೆ ಲೆಕ್ಕಾಚಾರ ಹಾಕೋದು ಬೇಡ, 10:30 ಒಳಗೆ ನಾವು ಅಭಿಷೇಕ ಮಾಡಿಬಿಡೋಣ ಸ್ವಾಮಿ. ಸೊ ಪ್ರತಿಯೊಬ್ಬರು ಅಂದರೆ ಶಬರಿಮಲೆ ಯಾತ್ರೆಗೆ ಹಿರುಮುಡಿ ಹೊತ್ಕೊಂಡು ಹೋಗುವಂಥ ಪ್ರತಿಯೊಂದು ಅಯ್ಯಪ್ಪ ಭಕ್ತರು ಭಗವಂತನಿಗೆ ಪ್ರಿಯವಾದ ತುಪ್ಪವನ್ನು ಅರ್ಪಣೆ ಮಾಡಬೇಕು. ಸೊ ನಾವು ಏನು ಪವಿತ್ರವಾದ ಹಿರುಮುಡಿಯಲ್ಲಿ ಭಗವಂತನಿಗಾಗಿ ತುಪ್ಪವನ್ನು ತೆಗೆದುಕೊಂಡು ಹೋಗ್ತೀವಿ ಸ್ವಾಮಿ. ಸೊ ಅದನ್ನು ಭಗವಂತನಿಗಾಗಿ ನಾವು ಅರ್ಪಣೆ ಮಾಡಬೇಕು. ಈ ತುಪ್ಪ ಬಂದು ಗಟ್ಟಿಯಾಗಿ ಬರಬೇಕು, ಇಲ್ಲ ದ್ರವ ರೂಪದಲ್ಲಿ ಬರಬೇಕು, ಇಲ್ಲ ನೀರಾಗಿ ಬರಬೇಕು, ಇದೆಲ್ಲ ಯಾವ ಲೆಕ್ಕಾಚಾರನೂ ಹಾಕೋಬೇಡಿ ಸ್ವಾಮಿ. ಈ ಲೆಕ್ಕಾಚಾರವೆಲ್ಲ ನಮ್ಮ ಮನೆಯಲ್ಲೇ ಬಿಟ್ಟು ಬಂದ್ಬಿಡೋಣ. ಸೊ ಭಗವಂತನಿಗಾಗಿ ಭಗವಂತನ ಪ್ರಿಯವಾದ ತುಪ್ಪವನ್ನು ನಾವು ಪವಿತ್ರವಾದ ಶಿರದಲ್ಲಿ ಹೊತ್ಕೊಂಡು ಹೋಗ್ತೀವಿ ಸ್ವಾಮಿ. ಅದು ಪವಿತ್ರ, ಶಿರದಲ್ಲಿ ಹೊತ್ಕೊಂಡು ಹೋಗೋದೇ ದೊಡ್ಡ ಪವಿತ್ರ ಸ್ವಾಮಿ. ಸೊ ಆ ಪವಿತ್ರವಾದ ಇರುಮುಡಿಯನ್ನು ಪವಿತ್ರವಾದ ಶಿರದಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸೊ ಹಾಗಿರುವಾಗ ಸೊ ಅದು ದ್ರವ್ಯ ರೂಪದಲ್ಲಿ ಬರಬಾರ್ದು, ಗಟ್ಟಿಯಾಗಿ ಬರಬೇಕು ಅನ್ನೋದೆಲ್ಲ ಏನಿಲ್ಲ ಸ್ವಾಮಿ. ಸೊ ಅದು ಭಗವಂತನಿಗೆ ಪ್ರಸಾದ, ಭಗವಂತನಿಗೆ ಪ್ರಿಯವಾದದನ್ನು ನಾವು ತೆಗೆದುಕೊಂಡು ಹೋಗಿ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಶುದ್ಧತೆಯಿಂದ ನಾವು ತೆಗೆದುಕೊಂಡು ಹೋಗ್ತೀವೋ, ಎಷ್ಟು ಜೋಪಾನವಾಗಿ ತೆಗೆದುಕೊಂಡು ಹೋಗ್ತೀವೋ ಅಷ್ಟು ಒಳ್ಳೆಯದು ಸ್ವಾಮಿ. ಅದನ್ನು ನಾವು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಬೇಕು. ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡದೆ ಹಾಗೇ ತಿರುಗಿ ತಗೊಬಂದರೆ ನಾವು ಯಾತ್ರೆ ಮಾಡಿದ್ದು ಸಂಪೂರ್ಣ ವ್ಯರ್ಥ ಆಗುತ್ತೆ ಸ್ವಾಮಿ. ಏನು ಫಲ ಸಿಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಪುನಃ ಕೇಳಿ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಗಳೇ, 11:10ಕ್ಕೆ ನೈಯಭಿಷೇಕ, ನೈ ತೋಣಿಯಲ್ಲಿ ಠೇವಣಿ ಮಾಡಿದಂತಹ ತುಪ್ಪವನ್ನು ತೊಗೊಂಬರ್ತಾರೆ ಸ್ವಾಮಿ. ಸೊ ಅದಾದಮೇಲೆ ಅಷ್ಟಾಭಿಷೇಕ. ಸೊ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ನಾನು ಹೇಳಿದ್ದೀನಲ್ಲ ನಿಮಗೆ ಆವಾಗಲೇ, ಬೆಳಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಸ್ವಾಮಿ. ಸೊ ಇಲ್ಲಿ ಟೈಮ್ ಟೇಬಲಲ್ಲಿ ಬಂದು 11ರಿಂದ 11:15 ಕೊಟ್ಟಿದ್ದಾರೆ. ಸೊ ಅದನ್ನೇ ಫಾಲೋ ಮಾಡೋಣ. ಸೊ ಉಚ್ಚ ಪೂಜೆ ಅಂದರೆ ಮಧ್ಯಾಹ್ನ ಪೂಜೆ ಮಧ್ಯಾಹ್ನ 12:15 ಆಗುತ್ತೆ ಸ್ವಾಮಿ. ಸೊ ಅದಾದಮೇಲೆ 1 ಗಂಟೆಗೆ ಗರ್ಭಗುಡಿ ಬಾಗಿಲನ್ನು ಮುಚ್ತಾರೆ. ಸೊ ಅದಾದಮೇಲೆ ಮತ್ತೆ ಗರ್ಭಗುಡಿ ಬಾಗಿಲನ್ನು ಮಧ್ಯಾಹ್ನ 3 ಗಂಟೆಗೆ ತೆರೆದರೆ ಸಂಜೆ 6:30 ಗಂಟೆಗೆ ದೀಪಾರಾಧನೆ ಸ್ವಾಮಿ. ಸೊ ಇಲ್ಲಿ ಮಂಡಲ ಕಾಲ ಮಕರ ಕಾಲದಲ್ಲಿ ಪಡಿಪೂಜೆ ಇರೋದಿಲ್ಲ. ಓಕೆನಾ ಸ್ವಾಮಿ. ಪಡಿಪೂಜೆ ಬಂದು ನಿಮಗೆ ಜನವರಿ 16ನೇ ತಾರೀಕಿಂದ ಆರಂಭ ಆಗುತ್ತೆ ಸ್ವಾಮಿ. ಸೊ ದೀಪಾರಾಧನೆ ಮುಗಿದ ಮೇಲೆ ಪುಷ್ಪಾಭಿಷೇಕ ಇರುತ್ತೆ. 7 ಗಂಟೆಯಿಂದ ಆರಂಭ ಆಗುತ್ತೆ ಸ್ವಾಮಿ. 7ರಿಂದ 9:30ವರೆಗೂ ಇರುತ್ತೆ. ಅದಾದಮೇಲೆ ಅತ್ತಾಳ ಪೂಜೆ ಇರುತ್ತೆ 9:00ವರೆಗೆ. ಅತ್ತಾಳ ಪೂಜೆ ಅಂದರೆ ರಾತ್ರಿ ಪೂಜೆ ಸ್ವಾಮಿ. ಸೊ ಇದಾದ ನಂತರ 10:50ಕ್ಕೆ ಹರಿವರಾಸನಂ ಕೀರ್ತನೆಯನ್ನು ಹಾಡಿ 11 ಗಂಟೆಗೆ ಸ್ವಾಮಿಯ ಗರ್ಭಗುಡಿಯ ಬಾಗಿಲನ್ನು ಮುಚ್ತಾರೆ ಸ್ವಾಮಿ. ಸ್ವಾಮಿ ಶರಣಂ. ಸೊ ಈ ಸಮಯದಲ್ಲಿ ಉಚ್ಚ ಪೂಜೆ ಸಮಯದಲ್ಲಿ ಯಾರಾದರೂ ಭಕ್ತರು ಇದ್ದರೆ ನಿಮಗೆ ಖಂಡಿತ ಪ್ರಸಾದ ಸಿಗುತ್ತೆ ಸ್ವಾಮಿ. ಭಗವಂತನಿಗೆ ಬಿಸಿ ಬಿಸಿಯಾಗಿ ಅರವಣ ಪಾಯಸವನ್ನು ಅರ್ಪಣೆ ಮಾಡ್ತಾರೆ. ಆ ಪ್ರಸಾದ ನಿಮಗೆ ಸಿಗುತ್ತೆ ಅಲ್ಲಿ ಕೌಂಟ್ರಲ್ಲಿ. ಸೊ ಅದಾದಮೇಲೆ ರಾತ್ರಿ ಹೊತ್ತು ಕೂಡ ನಿಮಗೆ ಪ್ರಸಾದ ಸಿಗುತ್ತೆ ಸ್ವಾಮಿ ಹರಿವರಾಸನ ಆದ ನಂತರ. ಸೊ ಅಲ್ಲಿ ಏನೋ ಇದ್ದರೆ ದಯವಿಟ್ಟು ಇದನ್ನು ನೀವು ತಗೊಳ್ಳಿ ಸ್ವಾಮಿ, ಪ್ರಸಾದ ತೆಗೆದುಕೊಳ್ಳಿ ಸ್ವಾಮಿ. ಸೊ ಅದಾದಮೇಲೆ ಇನ್ನೊಂದು ನಿಮಗೆ ವಿಷಯವನ್ನು ತಿಳಿಸ್ತೇನೆ ಸ್ವಾಮಿ. ನಿಮಗೆ ಈ ಉಚ್ಚ ಪೂಜೆಯಲ್ಲಿ ಮಧ್ಯಾಹ್ನ ಪೂಜೆಯಲ್ಲಿ ಭಗವಂತನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸೊ ಅದೇ ಅಲಂಕಾರ ದರ್ಶನ ಬಂದು ನಿಮಗೆ ಸಂಜೆ ಸಿಗುತ್ತೆ ಸ್ವಾಮಿ. ದೀಪಾರಾಧನೆ ಮುಂಚೆ ಸಂಜೆ ಸಿಗುತ್ತೆ ನಿಮಗೆ. ನೋಡಿ ಕಣ್ಣು ತುಂಬಿಕೊಳ್ಳಿ ಸ್ವಾಮಿ. ಭಗವಂತನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಸ್ವಾಮಿ. ಸೊ ಅಷ್ಟು ಭಗವಂತನ ಒಂದು ಅಲಂಕಾರನ ಮಾಡಿರ್ತಾರೆ. ಸೊ ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಎಲ್ಲ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸ್ವಾಮಿ. ಪ್ರತಿದಿನ ಏನೆಲ್ಲ ಪೂಜೆ ನಡೆಯುತ್ತೆ ಅಂತೇಳಿ. ಸೊ ಇದ್ರ ಜೊತೆಗೆ ಕಳಭಾಭಿಷೇಕ, ಕಳಶಾಭಿಷೇಕ ಕೂಡ ಮಾಡ್ತಾರೆ ಸ್ವಾಮಿ. ಸೊ ಅದು ಪ್ರತಿದಿನ ಇರುತ್ತೆ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ನಾವು ಪ್ರತಿದಿನ ಶಬರಿಮಲೆಯಲ್ಲಿ ಏನೆಲ್ಲ ನಡೆಯುತ್ತದೆ ಶಬರಿಮಲೆ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೀವಿ ಸ್ವಾಮಿ. ಸೊ ಅದೇ ರೀತಿ ಭಗವಂತನ ವ್ರತ ನಿಯಮ ಕೂಡ ತಿಳಿಸ್ಕೊಂಡು ಬರ್ತಾ ಇದ್ದೀವಿ. ದಯವಿಟ್ಟು ಅಯ್ಯಪ್ಪ ಭಕ್ತರು ಸಬ್ಸ್ಕ್ರೈಬರ್ ಮಾಡಿ ಸ್ವಾಮಿ. ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಬೇಕು ಸ್ವಾಮಿ. ಅದೇ ರೀತಿ ಇಲ್ಲಿ ಬರುವಂತಹ ಎಲ್ಲ ವಿಡಿಯೋವನ್ನು ನೋಡಿ
ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸ್ವಾಮಿ, ಅದೇ ರೀತಿ ಶೇರ್ ಮಾಡಿ, ಎಲ್ಲ ಅಯ್ಯಪ್ಪ ಭಕ್ತರು ಉಪಯೋಗವಾಗಲಿ. ಸೊ ಇದು ಒಂದು ಭಗವಂತನ ಒಂದು ಸೇವೆ ಅಂತೇಳಿ ಮಾಡ್ತಾ ಇದ್ದೀವಿ ಸ್ವಾಮಿ. ಭಗವಂತನ ನಾಮ ಎಲ್ಲ ಕಡೆ ಹರಡಬೇಕಂತೇಳಿ ಒಂದು ಉದ್ದೇಶದಿಂದ ಮಾಡ್ತಿದ್ದೀವಿ. ಅದೇ ರೀತಿ 1 ಮಂಡಲ ಕಾಲ ವ್ರತವನ್ನು ಆಚರಣೆ ಮಾಡಿ ಶಬರಿಮಲೆ ಮಾಡಬೇಕು, ಶಬರಿಮಲೆ ಯಾತ್ರೆ ಮಾಡಬೇಕು ಅನ್ನೋ ಮುಖ್ಯ ಉದ್ದೇಶದಿಂದನೇ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸ್ವಾಮಿ ಶರಣಂ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಸದಾ ಇರಬೇಕು ಅಂತೇಳಿ ನಿಮ್ಮನ್ನೆಲ್ಲರ ಪ್ರಾರ್ಥನೆ ಮಾಡ್ತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ.